ಎಲ್ಲವರಿಗೂ ಅಕ್ಷಯ ತೃತೀಯ ಬಸವ ಜಯಂತಿಯ ಶುಭಾಶಯಗಳು. ವಚನದ ಮೂಲಕ ಈ ಬಸವ ಜಯಂತಿಯನ್ನು ಆಚರಿಸೋಣ, ಅಕ್ಷಯ ತೃತೀಯನ್ನು ಆಚರಿಸೋಣ. ನಾದ ಪ್ರಿಯ ಶಿವನೆಂಬೋರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬೋರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ನಾದವ ಮಾಡಿದ ರಾವಣಗೆ ಹರೆ ಆಯುಷ್ಯವಾಯಿತು, ವೇದವನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ಸರ್ವರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ವಿಶ್ವಂ ಫೌಂಡೇಶನ್, ಡಾಕ್ಟರ್ ನೇತ್ರಾ ವಾಲಿಶೆಟ್ಟರ್, ಜ್ಯೋತಿಷ್ಯ ಸಂಶೋಧಕರು. ಮತ್ತೊಮ್ಮೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದ್ರೌಪದಿಗೆ ಅಕ್ಷಯ ಪಾತ್ರೆ ಸಿಕ್ಕ ದಿನ ಅಂತ ಹೇಳ್ತಾರೆ. ಅಕ್ಷಯ ಅಂತ ಹೇಳಿದ್ರೇ ಎಲ್ಲವೂ ಅದೇ ಏನೂ ಇಲ್ಲ ಅಂತ ನಾವು ಅನ್ಕೊತೀವಿ, ಆದರೆ ಅದು ಉದ್ಭವ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂತಹ ಪ್ರತಿಭೆ ಅಡಗಿರುತ್ತೆ, ಅದನ್ನು ಹೊರಗಡೆ ಬರ್ತಾನೆ ಇರುತ್ತೆ. ನೀವು ಹೊರಗಡೆ ಯೂಸ್ ಮಾಡಿದಷ್ಟು ಹೊರಗಡೆ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ತಮ್ಮ ಪ್ರತಿಭೆಯನ್ನು ಹೊರಹಾಕಿ, ಅದಲ್ಲದೆ ಪ್ರತಿಯೊಂದೂ ಅಷ್ಟೇ, ಒಂದು ದಾನ ಮಾಡುವುದು ಆಯಿತು, ಏನೇ ಆಗಲಿ ಕೊಡುವಿಕೆಯನ್ನು ಅಂದರೆ ಹೆಚ್ಚು ಮಾಡಿದಷ್ಟು ನಿಮಗೆ ಬರ್ತಾ ಇರುತ್ತೆ. ಇದೇ ಅಕ್ಷಯ ಅಂತ ಕೂಡ ನನ್ನ ಅನಿಸಿಕೆ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು.